ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಥೆಂಟಿಕ್ ರೆಸಿಪಿ ಅಕ್ಕಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ. ಮೊದಲಿಗೆ 8ರಿಂದ 10 ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸಿಡಬೇಕು. ನಾವಿಲ್ಲಿ 4 ಗ್ಲಾಸ್ ಕುಚ್ಚಿಲ ಅಕ್ಕಿ ಮತ್ತು 1 ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇವೆ. ಬೇಕಾದರೆ ಸಪ್ರೇಟ್ ಆಗಿ ಕೂಡ ಮಾಡ್ಬೋದು. ಆಮೇಲೆ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು. ತುಂಬ ಸಣ್ಣಗಿದ್ರೆ ಅಥವಾ ನುಣ್ಣಗಾಗಿ ರುಬ್ಕೊಂಡಿದ್ರೆ ಕಡುಬು ಅಂಟಂಟಾಗ್ತದೆ, ಹಾಗೆ ತಿನ್ನಲಿಕ್ಕೂ ಒಳ್ಳೆಯದಾಗೋದಿಲ್ಲ. ಹಿಟ್ಟಿನ ಕನ್ಸಿಸ್ಟೆನ್ಸಿ ತೀರಾ ನೀರಾಗಿರೋದು ಬೇಡ, ಈ ಥರ ಇರುವ ಹಾಗೆ ನೋಡ್ಕೊಳ್ಳಿ. ರುಬ್ಬಿ ಆದಮೇಲೆ ಹಿಟ್ಟನ್ನು ಒಂದು ದೊಡ್ಡ ಬಾಣಲೆಗೆ ಶಿಫ್ಟ್ ಮಾಡಿ ಅದರಲ್ಲಿ ಮೊದಲೇ ಸ್ವಲ್ಪ ಎಣ್ಣೆ ಹಾಕಿಟ್ಕೊಳ್ಳಿ. ಯಾಕಂದರೆ ಈ ಹಿಟ್ಟನ್ನು ಬೇಯಿಸುವ ಟೈಮಲ್ಲಿ ಅದು ಪಾತ್ರೆಗೆ ಅಂಟದ ಹಾಗೆ ಹೆಲ್ಪ್ ಮಾಡ್ತದೆ. ಇನ್ನು ಹಿಟ್ಟನ್ನು ಬೇಯಿಸ್ಕೊಳ್ಬೇಕು. ಒಂದು ಸೌಟಿಂದ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕಾಗ್ತದೆ, ಇಲ್ಲಾಂದರೆ ಅಲ್ಲಲ್ಲಿ ಗಂಟು ಕಟ್ಟಿಕೊಂಡು ಕಡುಬು ಸರಿಯಾಗಿ ಬರೋದಿಲ್ಲ. ಕುಚ್ಚಿಲಕ್ಕಿ ಜಾಸ್ತಿ ಇರುವ ಹಿಟ್ಟಾದ ಕಾರಣ ನೀರು ಜಾಸ್ತಿ ಬೇಕು. ಹಾಗಾಗಿ ಆಗಾಗ ಸ್ವಲ್ಪ ನೀರು ಸೇರಿಸ್ತಾ ಮಿಕ್ಸ್ ಮಾಡ್ತಾ ಇದ್ದೇವೆ. 10ರಿಂದ 15 ನಿಮಿಷಗಳ ಕಾಲ ಹೀಗೆ ಮಾಡಿ ಆದಮೇಲೆ ಹಿಟ್ಟು ಆಲ್ಮೋಸ್ಟ್ ಬೆಂದಿರ್ತದೆ. ಇನ್ನು ಈ ಹಿಟ್ಟನ್ನು ಉಂಡೆ ಮಾಡಬೇಕು ಅಂತ ಹೇಳಿದರೆ ಇದು ಸ್ವಲ್ಪ ತಣಿಬೇಕಾಗ್ತದೆ. ಹಾಗಾಗಿ ನಾವಿದನ್ನು ಬಾಳೆ ಎಲೆ ಮೇಲೆ ಶಿಫ್ಟ್ ಮಾಡಿದ್ದೇವೆ. ನೀವು ಬೇಕಾದರೆ ಯಾವುದಾದ್ರೊಂದು ಅಗರದ ಪಾತ್ರೆಗೂ ಹಾಕ್ಕೊಳ್ಬೋದು. ನಮಗೆ ಬಾಳೆ ಎಲೆಯಲ್ಲಿ ಈಸಿ ಆಗುವ ಕಾರಣ ನಾವು ಅದಕ್ಕೆ ಹಾಕ್ಕೊಂಡದ್ದು. ಈಗ ಚೂರೇ ಹಿಟ್ಟನ್ನು ಸೈಡ್ನಿಂದ ತೆಗೆದು ಉಂಡೆ ಕಟ್ತಾ ಇದ್ದೇವೆ. ಉಂಡೆಗಳು ಆಗ್ತಾ ಇದ್ದಾಗೆ ಹಿಟ್ಟನ್ನು ಬಿಡಿಸ್ತಾ ಹೋಗಿ, ಬಿಕಾಸ್ ಹಿಟ್ಟು ಮೇಲ್ಗಡೆ ತಣ್ಣಗಿರ್ತದೆ, ಒಳಗಡೆ ತುಂಬ ಬಿಸಿನೇ ಇರ್ತದೆ. ಉಂಡೆಗಳು ರೆಡಿ ಆಯಿತು. ಇದನ್ನಿನ್ನು ಸ್ಟೀಮ್ನಲ್ಲಿಟ್ಟು ಬೇಯಿಸೋದು. ಸಾಧಾರಣ 35 ಮಿನಿಟ್ಸ್ ಟು 45 ಮಿನಿಟ್ಸ್ ಬೇಕಾಗ್ತದೆ ಬೇಯಲಿಕ್ಕೆ. ಈ ಅಕ್ಕಿ ಕಡುಬನ್ನು ಚಟ್ನಿ, ಸಾಂಬಾರ್ ಹಾಗೆ ಬೆಂದಿ ಜೊತೆ ಸ್ವಲ್ಪ ತೆಂಗಿನೆಣ್ಣೆ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.